ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ಬದುಕು ಒಂಥರ ಸಾಗರವಿದ್ದಂತೆ. ಇಲ್ಲಿ ನಾವು ತೃಪ್ತಿಯ ತೀರ ಸೇರ್ಬೇಕು, ಆದ್ರೆ ನಾವು ಆಸೆಯ ಕೂಪದಲ್ಲೇ ಬಿದ್ದಿರ್ತೀವಿ. ಆದ್ರೆ ಆ ತೀರ ಸೇರೋದು ಬಹಳಾನೇ ಕಠಿಣ. ಯಾಕಂದ್ರೆ ಸತ್ಯತೆಯ ಹಾದಿಯಲ್ಲಿ ನಾವು ನಡಿಬೇಕು, ಧಾರ್ಮಿಕ ವಿಚಾರಗಳ ಕಡೆ ಗಮನ ಕೊಡಬೇಕು. ಅವೆಲ್ಲವನ್ನ ಯಾರು ಮಾಡಿಸ್ತಾರೆ ತಿಳಿದೇ ಇದೆ ನಿಮ್ಮೆಲ್ಲರಿಗೂ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ಕಾರ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗುರುಜಿ, ಬುಧವಾರದ ಈ ಶುಭ ದಿನ ಏನೆಲ್ಲ ವಿಶೇಷ ಮಾಹಿತಿಯ ಬುತ್ತಿಯನ್ನ ಹೊತ್ತು ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಬಹಳ ಸಂತೋಷ. ಇವತ್ತಿನ ದಿವಸ ಎಷ್ಟು ಗೊತ್ತಾ ಲೆಕ್ಕಾಚಾರ? 30ನೇ ತಾರೀಕು 31ನೇ ತಾರೀಕು ಅಂತ ಹೇಳಿ 2 ದಿವಸ ಉಳಿದಿದೆ. ಅಕೌಂಟ್ಸ್ ಎಲ್ಲ ದಯವಿಟ್ಟು ಎಲ್ಲರೂ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಸಾರಿ ವಿಚಾರವಾಗಿ ಹೇಳ್ತಕ್ಕಂಥ ವಿಚಾರ. ಅದರಲ್ಲಿ ಜಾಗೃತಿ ಅನ್ನೋದು ಬುಧ ವಕ್ರನಾದಾಗ, ಬುಧ ಅಕಸ್ಮಾತ್ ಫೈನಾನ್ಸ್ ಮಿನಿಸ್ಟರು ಸೂರ್ಯನ ಜೊತೆಗೆ ಮಿತ್ರನಾಗಿದ್ದಾಗ, ಕರ್ಗ್ ಹೋದಾಗ, ಇಬ್ಬರೂ ನೀರಲ್ಲಿದ್ದಾಗ ವ್ಯಯ ಜಾಸ್ತಿ. ಯಾರಿಗೆ? ನಿಮಗೆ, ನಮಗೆಲ್ಲ, ಇಡೀ ಜಗತ್ತಿಗೆ ವ್ಯಯದ ಸಮಸ್ಯೆ. ಇಂಥ ಒಂದು ಸಮಸ್ಯೆ ಇದ್ದಾಗ ಶುಕ್ರನು ಆಧಾರಪೂರ್ವಕವಾಗಿ ಕುಂಭರಾಶಿಯಲ್ಲಿ ಕೂತಿದ್ದಾಗ ಯಾವ ರೀತಿ ಖರ್ಚು ಮಾಡಿಸ್ತಾನೆ ಅಂತೀರ? ಹೇಳಕ್ಕೆ ಆಗಲ್ಲ. ಅಂಥ ಒಂದು ಸಂದರ್ಭ ಬಂದಾಗ ದಯವಿಟ್ಟು ಎಲ್ಲರ ವಿಚಾರದಲ್ಲಿ ಇವತ್ತಿರ್ತಕ್ಕಂಥ ಅನುಗ್ರಹ ನೀವು ಶುಚಿರ್ಭೂತವಾಗ್ತಕ್ಕಂಥ ವಿಚಾರ. ಶುಚಿರ್ಭೂತ ಅಂದರೆ ಹೇಗೆ? ದೇಹದಲ್ಲಿ ಪ್ರತಿಯೊಬ್ಬರು ಚರ್ಮದ ಬಗ್ಗೆ ಗಮನ ಇಡಬೇಕು. ಸೂರ್ಯಕಾಂತಿಯು ನೀರಿನ ಜೊತೆಗೆ ಯಾವತ್ತು ಸಂಬಂಧ ಇರುತ್ತೋ, ಬಟ್ಟೆ ಒಗಿಬೇಕಾದ್ರೆ, ನೀವು ಅಕಸ್ಮಾತ್ ನೀರಿನಲ್ಲಿ ಪಾತ್ರೆಗಳು ತೊಳಿಬೇಕಾದ್ರೆ, ಯಾವ ರೀತಿಯಾದ ನೀರುಗಳನ್ನು ನೀವು ಕುಡಿಬೇಕಾದ್ರೆ ನೀರಿನಿಂದ ಬರ್ತಕ್ಕಂಥ ರೋಗ ರುಜಿನಗಳು ಹೆಚ್ಚು. ಈ ರೀತಿಯಾಗಿ ನೀರಿನಿಂದ ಬರ್ತಕ್ಕಂಥ ರೋಗ ರುಜಿನಗಳು ಮೊದಲಿಂದ ಹೇಳ್ತಾ ಬಂದರೂ ಸಹ ಆ ರೀತಿಯಾದ ರೋಗ ರುಜಿನಗಳು ಯಾವ ರೀತಿ? ಬುಧನು ನೀರಿನೊಳಗೆ ಯಾವ ಕಾಲಕ್ಕೂ ಬುಧನ ಅನುಗ್ರಹವಿಲ್ಲದೆ ಕೇತು ಕೂಡ ಬುಧನ ಮನೆಯಲ್ಲಿ ಕೂತಿರ್ತಾನೆ. ನಾನು ನಿಮ್ಮ ಮನೇಲಿ ಕೂತಿದ್ದಾಗ, ನೀವಿಲ್ದಿದ್ದಾಗ ನಾನೆಲ್ಲ ಏನೇನು ಬೇಕೋ ಮಾಡ್ತೀನಿ. ಅಂದರೆ ನೀವಿಲ್ದಿದ್ದಾಗ ನಿಮ್ಮ ಮನೇಲಿ ನಾನೇನಾದರೂ ಮಾಡಬೇಕಾದ್ರೆ ನನ್ನ ಮನೆಗೆ ನೀವು ಬಂದು ಏನು ಬೇಕಾದರೂ ಮಾಡ್ಬೋದು. ಹಾಗೆ ಈ ಗ್ರಹ ಆ ಗ್ರಹ ಮನೆಗೆ ಹೋದಾಗ ನಿಮ್ಮನ್ನೂ ಬದಲಾಯಿಸ್ಬೋದು, ಯಾವ ರೀತಿಯಾದ ಬದಲಾವಣೆಯನ್ನು ತಾನೂ ಪಡಿಬೋದು. ಈ ರೀತಿಯಾಗಿರ್ತಕ್ಕಂಥ ಗ್ರಹಗತಿಗಳು ಒಂದೊಂದೇ ಬರ್ತಕ್ಕಂಥ ವಿಚಾರ. ಏನು ವಿಚಾರ ಅಂದರೆ, ಬುಧ ಅಂದರೆ ಮಹಾವಿಷ್ಣು. ಇಂಥ ಒಂದು ಮಹಾವಿಷ್ಣು ನೀರಿಗೆ ಸಂಬಂಧಪಟ್ಟವನು. ನೀರಿನಿಂದಾನೇ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ಪರಿಹರಿಸ್ಕೋಬೇಕಾದ ವಿಚಾರಗಳು. ಹೇಗೆ? ಮಹಾವಿಷ್ಣು ನಿದ್ರಾವಸ್ಥೆಯಲ್ಲಿದ್ದಾಗ, ಸಾಕ್ಷಾತ್ ಲಕ್ಷ್ಮಿ ಪಕ್ಕದಲ್ಲೇ ಇದ್ದಾಗ ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಕ್ಕಂಥವ್ನು ಯಾರು? ಸಾಕ್ಷಾತ್ ಶನೇಶ್ವರ. ಈ ಸಾಕ್ಷಾತ್ ಅನ್ನೋದೇನು ಅಂದರೆ, ಪ್ರತ್ಯಕ್ಷ ದೈವವಾಗಿದ್ದಾಗ ಸಾಕ್ಷಾತ್ ಅಂತ ಕರಿತೀವಿ. ಅಕಸ್ಮಾತ್ ಅವನು ಇಲ್ಲದೆ ಇದ್ದ ಪಕ್ಷದಲ್ಲಿ ಇರಬಹುದೇನೋ ಅನ್ನೋ ರೀತಿಯಾಗಿದ್ದಾಗ ನಿಂತಿರೋ ಮಹಾವಿಷ್ಣು ಅಥವಾ ಮಲಗಿರೋ ಮಹಾವಿಷ್ಣು ಲಕ್ಷ್ಮಿ ಇಲ್ಲದೆ ಇದ್ದರೆ ಬುಧನ ಸೇವೆಯಲ್ಲಿರ್ತಾನೆ. ಅದಕ್ಕೆ ಬುಧನೇ ಸಾಕ್ಷಾತ್ ಮಹಾವಿಷ್ಣುವಿಗೆ ಸೇವಕನಾಗಿರ್ತಾನೆ. ಲಕ್ಷ್ಮಿ ಇಲ್ಲದೆ ಇದ್ರೆ, ಲಕ್ಷ್ಮಿ ಇದ್ರೆ ಶ್ರೀಮನ್ನಾರಾಯಣ ಅಂತ ಹೆಸರು ಹಾಕ್ಸ್ಕೊಂತಾನೆ. ಆ ರೀತಿಯಾದ ಹೆಸರಿದ್ದಾಗ, ಲಕ್ಷ್ಮೀ ಸಮೇತ ನಾರಾಯಣನಾಗಿದ್ದಾಗ ಶನೇಶ್ವರನ ಸ್ಮರಣೆ ಮಾಡ್ಕೊತಾನೆ. ಇದಕ್ಕೋಸ್ಕರ ಶನೇಶ್ವರನೇ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ಇಂಥ ಒಂದು ದಿವ್ಯ ದೇಶದಲ್ಲಿ ನಾವುಗಳು ವಾಸವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಭೂಮಿ ಯಾವ ಕಾಲಕ್ಕೂ ನಾವೇನು ಹೇಳ್ತೀವಿ, ಬ್ರಹ್ಮಾಂಡ ಅಂತ ಕರೀತಕ್ಕಂಥದ್ರಲ್ಲಿ ಒಂದು ಭೂಮಿ ಅಡಗಿದೆ. ಅದರಲ್ಲಿ ನಮ್ಮ ಭೂಮಿಯಲ್ಲಿ 3 ಪಟ್ಟು ನೀರಿದೆ. 3 ಪಟ್ಟು ನೀರು ಅಂದ್ರೇನು? ಕಾಯ ವಾಚ ಮನಸ್ಸ ಅಂತಕ್ಕಂಥದ್ರಲ್ಲಿ ನಾಲ್ಗೆಯ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಈ ಭೂಮಿ. ನಾಲ್ಗೆಯ ಸ್ವರೂಪದಲ್ಲಿ ಅಂದರೆ ಇಡೀ ಜಗತ್ತು. ಯಾವತ್ತಾದರೂ ನಾನು ನಿಮ್ಗೆ ಹೇಳ್ತಾನೇ ಇರ್ತೀನಿ ಏನಂತ, ಇಡೀ ಜಗತ್ತಿನ ಭಾಷೆಗಳೆಲ್ಲ ನಾವುಗಳೆಲ್ಲ ಮಾತಾಡಬಲ್ಲರು. ಅದಕ್ಕೆ ಇದನ್ನು ಭಾರತ ದೇಶ ಅಂತ ಕರೆದ್ರು. ಆದರೆ ಭಾರತ ದೇಶದ ಭಾಷೆಯನ್ನು ಯಾರಾದರೂ ಮಾತಾಡೋಕ್ಕೆ ಸಾಧ್ಯವೇ? ಎಲ್ರಿಗೂ ಕಲ್ತ್ಕೊಳ್ಳೋಕ್ಕೆ ಬಹಳ ಕಷ್ಟ. ಅದಕ್ಕೆ ನಾಲ್ಗೆಗಳು ಒರಳಾಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಭಾರತ ದೇಶದಲ್ಲಿ ಮಾತ್ರ. ಇಡೀ ನೋಡಿ, ಭೂಮಂಡಲೂ 3 ಪಟ್ಟು ನೀರು, ನಮ್ಮ ಭಾರತ ದೇಶದಲ್ಲೂ ಸುತ್ತಲೂ ನೀರಿರುತ್ತೆ. 3 ಜಾಗಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತೀವಿ, ಬಂಗಾಲ, ಆ ಬೇ ಆಫ್ ಬೆಂಗಾಲ್ ಅಂತಕ್ಕಂಥದ್ದು, ಅರೇಬಿಯನ್ ಸಿ ಅಂತಕ್ಕಂಥದ್ದು, ಇಂಡಿಯನ್ ಓಷನ್ ಅಂತಕ್ಕಂಥದ್ದು, ಹಿಂದೂ ಮಹಾಸಾಗರ. ಈ ಹಿಂದೂ ಮಹಾಸಾಗರದಲ್ಲಿ ಮೇರು ಇದೆ. ಆ ಶ್ರೀಚಕ್ರದ ಮೇರಲ್ಲಿ ಶುಕ್ರನ ವಾಸವಾಗಿರ್ತಾನೆ. ಆ ಶುಕ್ರನು ಎಷ್ಟು ನೆಂದಿರ್ತಾನೋ ನೋಡಿ, ನೀರಿನ ಮನೆ ಹತ್ತಿರಕ್ಕೆ ಹೋದಾಗ ಗಾಳಿ ಅಲ್ವೇ, ಆ ಶುಕ್ರನು ನೆಂದಿದ್ದಾಗ ಅಲ್ಲಿ ಮರ್ಕ್ಯುರಿ ಉತ್ಪತ್ತಿ ಆಗುತ್ತೆ. ಪಾದರಸ. ಮರ್ಕ್ಯುರಿ ಅಂದರೆ ಯಾವುದೋ ಒಂದು ಇರ್ತಕ್ಕಂಥ ವಿಚಾರ ಅಲ್ಲ, ಪಾದರಸ. ಕೈಗೆ ಸಿಗತ್ತೆ, ಆದರೆ ಸಿಗೋದು ಇಲ್ಲ.
ಯಾವುದಲ್ಲಿ ಹಾಕಿದ್ರೆ ಅದೇ ಆಕಾರವನ್ನು ತಗೊಳುತ್ತೆ. ಆದರೆ ಕೈಗೆ ಸಿಗದೇ ಇರತಕ್ಕಂಥದ್ದೇ ಬುಧ. ಇಂಥ ಒಂದು ಬುಧನು ಮರ್ಕ್ಯುರಿ ಅಂದ್ರೆ ಮಧ್ಯೇನ ಸ್ಥಿರ, ನಪುಂಸಕ ಗ್ರಹ. ನೋಡಕ್ಕೆ ಗಟ್ಟಿಯಾಗಿರ್ತಾನೆ, ಮೆಟಲ್. ಆದರೆ ಅವನು ಮೆಟಲ್ ಅಂದ್ರು ಫ್ಲೋಯಿಂಗ್ ಮೆಟಲ್, ಫ್ಲೋಯಿಂಗ್ ಲಿಕ್ವಿಡ್, ಫ್ಲೋಯಿಂಗ್ ಐರನ್ ಅನ್ನೋ ರೀತಿಯಾಗಿ ಅವನಿರ್ತಕ್ಕಂಥ ವಿಶೇಷ. ಈ ಬುಧನ್ಗೆ ಸ್ಥಿರವಾಗಿ ಇಟ್ಕೊಳ್ಳೋಕೆ ಸಾಧ್ಯನಾ? ಸಾಧ್ಯ. ಯಾವಾಗ? ಗುರುವ ಮಗನಾಗಿದ್ದಾಗ ಸ್ಥಿರನಾಗಿರ್ತಾನೆ, ಚಂದ್ರನ ಮಗವಾಗಿದ್ದಾಗ ಚರನಾಗಿರ್ತಾನೆ, ಹೊರಡ್ತಾ ಇರ್ತಾನೆ. ಅದಕ್ಕೋಸ್ಕರ ಚಂದ್ರನ ಅಂಶವೂ ಇದೆ, ಗುರು ಅಂಶವೂ ಇದೆ. ಇಂಥ ಒಂದು ಪರಮೇಶ್ವರನ ಕೃಪಾಕಟಾಕ್ಷ, ನಾರಾಯಣ ಕೃಪಾಕಟಾಕ್ಷ ಎರಡೂ ಹೊಂದಿರತಕ್ಕಂಥವನೇ ಬುಧ. ಇವನು ಹೇಗೆ ಅಂದ್ರೆ ಸೋಮನಾಥಂಚ ಅಂದ್ರೆ ಸೋಮೇಶ್ವರನ ಅನುಗ್ರಹವನ್ನ ಪಡೀತಕ್ಕಂಥದ್ದು ನಾವು ಸೌರಾಷ್ಟ್ರದಲ್ಲಿ ನಮಸ್ಕಾರ ಮಾಡ್ಕೋಬೇಕು. ಮಲಗಿರ್ತಕ್ಕಂಥ ನಾರಾಯಣನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ನಾವು ಎಲ್ಲಿ ಸ್ಮರಣೆ ಮಾಡ್ಕೋಬೇಕು? ಮಧ್ಯೇನ ಸ್ಥಿರ, ಟ್ರಿವೇಂಡ್ರಂ. ಇದಕ್ಕೋಸ್ಕರ ಈ ಟ್ರಿವೇಂಡ್ರಂ ಭಾಗಕ್ಕೂ ಈ ಭಾಗಕ್ಕೂ ಎರಡೂ ಇರೋದು ಸಮುದ್ರದ ಹತ್ರ. ಅದಕ್ಕೆ ಸಮುದ್ರದ ಹತ್ರ ಇರತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ನಿಮಗೆಲ್ಲರಿಗೂ ಏನಂತೀನಿ, ಬುಧನು ಯಾವತ್ತು ವಕ್ರ ಆಗ್ತಾನೋ, ಚಂದ್ರನ ಜೊತೆಗೆ ಯಾವ ಕಾಲಕ್ಕೂ ಸಂಚಲಿಸ್ತಾನೋ, ನೀರಿನಿಂದ ಅಪಘಾತಗಳನ್ನ ಮಾಡಿ ಪಶ್ಚಿಮದಲ್ಲಿ ಅಂದ್ರೆ ಶನೇಶ್ವರ ಮನೆಯಲ್ಲಿ ಶುಕ್ರನಿದ್ದಾಗ ಖಂಡಿತವಾಗ್ಲೂ ಇಡೀ ಭೂಮಿಯನ್ನ ನೀರಿನ ಭಾಗದಲ್ಲಿರ್ತಕ್ಕಂಥ ಪಶ್ಚಿಮ ಭಾಗದಲ್ಲಿ ನಮ್ಮ ಭಾರತ ದೇಶಕ್ಕೆ ಇನ್ನೇನು ಬಂತು ಹತ್ತಿರದಲ್ಲೇ ಗಂಡಾಚಾರ. ಅದಕ್ಕೋಸ್ಕರ ಗಂಡಾಂತರ ಬಂದಿರೋದ್ರಿಂದ ಇಂಥ ಒಂದು ವಿಶೇಷವಾಗಿ ಸೌರಾಷ್ಟ್ರವಾಗಿರ್ತಕ್ಕಂಥ ಗುಜರಾತಿಂದ ಹಿಡಿದು ಕೇರಳ ಪ್ರಾಂತದವರೆಗೂ ಟ್ರಿವೇಂಡ್ರಂವರೆಗೂ ಬರೀ ಸಮುದ್ರದ ತೀರದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಈ ಬುಧನು ಮಾಡ್ತಾನೆ. ಅದಕ್ಕೋಸ್ಕರ ನೀವೆಲ್ಲ ಇವತ್ತಿನ ಬುಧನ ಸಂಚಾರದಲ್ಲಿ ಬುಧವಾರವೇ ಆಗಿರೋದ್ರಿಂದ ನಾವು ಬುಧನಿಗೆ ಏನಂತೀವಿ, ಯಾವತ್ತು ನಪುಂಸಕ ಗ್ರಹ ಅಂತ ಹೇಳ್ತೀವಿ. 50-50 ಅಂತ. ಅರ್ಧ ಭಾಗ ಕೊಡ್ತೀನಿ ಅಂತಾನೆ, ಅರ್ಧ ಭಾಗ ಬೇಡ ಅಂತಾನೆ. ಅರ್ಧ ಭಾಗ ಬೇಡ ಅಂದಿರೋದನ್ನ ಅರ್ಧ ಭಾಗ ಕೊಟ್ಟೇ ತೀರ್ತಾನೆ. ಆದರೆ ಅವನು ಯಾರ ಮನೇಲಿ ಕೂತ್ಕೊಂತಾನೆ, ಆ ರೀತಿಯಾದ ವ್ಯಾಪಾರವನ್ನ ಅವನು ಮಾಡ್ತಾನೆ. ಯಾರ ಮನೇಲಿ ಕೂತಿರ್ತಾನೆ, ಎಲ್ಲಿಂದ ದುಡ್ಡು ವಸೂಲು ಮಾಡಬೇಕು ಅಲ್ಲಿ ಮಾಡ್ತಾನೆ. ಯಾವ ರೀತಿ ಕೂತಿರ್ತಾನೋ ಅದೇ ರೀತಿಯಾಗಿ ಚರಾಚರ ಅಂತ ದುಡ್ಡನ್ನ ಚೆಲ್ತಾ ಇರ್ತಾನೆ, ಚೆಲ್ಲಿಸ್ತಾ ಇರ್ತಾನೆ. ಅಥವಾ ಎಲ್ಲಿ ಗುಪ್ತವಾಗಿ ಕೂತಿರ್ತಾನೋ, ಗುಪ್ತ ಅಂದ್ರೆ ಏನ್ ಹೇಳಿ, ಸೀಕ್ರೆಟ್. ಆ ಸೀಕ್ರೆಟ್ ಆಗಿ ಕೂತಿರೋದು ಕೇತುನೇ ಬುಧನ ಮನೇಲಿ ಕೂತಿದ್ದಾಗ ಇನ್ನ ಮೇಲೆ ನೀವು ಎಲ್ಲೆಲ್ಲಿಟ್ಟಿದ್ದೀರೋ ಜ್ಞಾಪಕವಾಗಿರ್ತಕ್ಕಂಥ ದುಡ್ಡುಗಳನ್ನ, ನೀವು ಅಕಸ್ಮಾತ್ ಖರ್ಚು ಮಾಡದೇ ಇರ್ತಕ್ಕಂಥ ದುಡ್ಡುಗಳನ್ನ, ಬಹಳ ವರ್ಷದಿಂದ ಸ್ಟಾಕ್ ಇಟ್ಟಿರೋ ದುಡ್ಡುಗಳನ್ನ, ಇದೆಲ್ಲದಕ್ಕೂ ಕಾರಣ ಆ ಬುಧನು. ಮೊದಲೇ ಜಾಗೃತಿ ಪಡಿಸದೆ, ಹಳೆ ಕಾರ್ಯಕ್ರಮದಲ್ಲೂ ಜಾಗೃತಿ ಪಡಿಸದೆ, ಇವತ್ತಿನಿಂದ ಪ್ರಾರಂಭವಾಗತ್ತೆ. ಅಂಥ ಒಂದು ಜಾಗೃತಿಯನ್ನು ನೀವು ಪಡೆದೇ ಇದ್ರೆ ಬಹಳ ಕಷ್ಟ. ಅಂದರೆ ನೀವು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡುಗಳನ್ನ ಯಾವ ರೀತಿ ಸಾಕ್ಷಾತ್ ಶ್ರೀಮನ್ನಾರಾಯಣ, ಸಾಕ್ಷಾತ್ ಪರಮೇಶ್ವರ ಇಬ್ಬರನ್ನ ಹೊಂದ್ಕೊಂಡಿರ್ತಕ್ಕಂಥ 50-50 ದೇವರುಗಳನ್ನ ಪೂಜೆ ಮಾಡಬೇಕು. ಹರಿಹರ ಸ್ವರೂಪ. ಇಂಥ ಒಂದು ಕ್ಷೇತ್ರದಲ್ಲಿ ನಾವು ನಮಸ್ಕಾರ ಮಾಡೋದು 3 ಕ್ಷೇತ್ರ. ಒಂದು ಟ್ರಿವೇಂಡ್ರಂ, ಇನ್ನೊಂದು ಸೋಮೇಶ್ವರ. ಆ ಸೋಮೇಶ್ವರ ಬಂದು ಸೌರಾಷ್ಟ್ರ ಸೋಮನಾಥ. ಅದಾದ ಮೇಲೆ ಮಧ್ಯೇನ ಸ್ಥಿರ ಹರಿಹರ ಸ್ವರೂಪ. ಅದಕ್ಕೆ ದಾವಣಗೆರೆ ಹತ್ರ ಇರತಕ್ಕಂಥ ಹರಿಹರ ಸ್ವರೂಪದಲ್ಲಿ ಇಡೀ ಜಗತ್ತಲ್ಲಿ ಹರಿ ಮತ್ತು ಹರ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾನೆ. ಮೀನಿನ ಆಕಾರದಲ್ಲೇ ಕೂತಿರತಕ್ಕಂಥ ನಾರಾಯಣನೋ ಕೂರ್ಮದ ಮೇಲೆ ಕೂತಿದ್ದಾನೆ, ಸ್ಥಿರವಾಗಿ ಕೂತಿರ್ತಕ್ಕಂಥ ಪರಮೇಶ್ವರನು ಎತ್ತಿನ ಮೇಲೆ ಕೂತಿದ್ದಾನೆ.